ರಕ್ಷಾ ಆಯ್ತೇನಮ್ಮ. ಹ್ಞೂ ಬಂದಪ್ಪ ಬಂದೆ. ನಿಮ್ಮ ಅಣ್ಣ ರೆಡಿ ಆದ್ನಾ? ಹಾಗೆ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಹೋಗ್ಲಿ ಅಂತಂದ್ರೆ ಎಷ್ಟೊತ್ತು ರೆಡಿ ಆತನೋ ನಿಮ್ಮ ಅಣ್ಣ. ಧನುನ ಧನುನ ಏ ಬಾರ, ಎಷ್ಟೊತ್ತಾಯ್ತು? ಮಗುಗೆ ಸ್ಕೂಲ್ ಟೈಮ್ ಆಗಲ್ಲೇನಾ ಧನುವ? ಓ ಬನ್ನಪ್ಪ, ಹೋಗೋಣ ಪುಟ. ಹ್ಞೂ ಅಣ್ಣ ಹೋಗೋಣ. ಸಬಿತಕ್ಕೆ ಜಜ್ಜಮ್ಮ ಟಾಟಾ ಬಾಯ್. ಹ್ಞೂ ಬಾಯಮ್ಮ ಬಾಯ್, ಹುಷಾರಾಗಿ ಹೋಗುತ್ತಾ? ಹ್ಞೂ ಅಮ್ಮ ಹುಷಾರಾಗೆ ಹೋಗ್ಬಿಟ್ಟು ಬರ್ತೀನಿ. ಯಾರ ಮೇಲೂ ಜಗಳ ಮಾಡಬಾರ್ದು. ಇಲ್ಲ ಅಮ್ಮ ಜಗಳ ಮಾಡಲ್ಲ. ಟೈಮ್ ಆಯ್ತು ಬರ್ರಿ ಬರ್ರಿ ಅಮ್ಮ, ಹೋಗ್ಬಿಟ್ಟು ಬರ್ತೀನಮ್ಮ. ಹ್ಞೂ ಸರಿನಪ್ಪ, ಹುಷಾರು. ಏನಮ್ಮ? ಬಾಯ್ ಪಾ. ಹ್ಞೂ ಬಾಯಮ್ಮ, ಬಾಯ್. ಟಿಫನ್ ರೆಸ್ಟ್ ಹಾಕ್ಕೊಡು, ನಂಗೆ ಒಂಚೂರು ಕೆಲಸ ಐತೆ. ಹ್ಞೂ ಹಾಕ್ಕೊಡ್ತೀನಿ. ನಾನೇನೋ ಒಂದು 3-4 ದಿವಸದಿಂದ ಏನೋ ಒಂದು ಮಾತು ಕೇಳಬೇಕಂತ ಅನ್ಕೊಂಡೆ. ಕೇಳು. ಅಲ್ಲ, ಯಾವತ್ತು ಯಾರಿಗೂ ಕಾರಣ ಇಲ್ದಿರೋ 1 ರೂಪಾಯಿ ಖರ್ಚು ಮಾಡೋರಲ್ಲ ನೀವು. ಈ ರಕ್ಷಾ ಮಗುನ ಅದೇನೋ ಇಷ್ಟೊಂದು ಮುತುವರ್ಜಿ ನೋಡಿಕೊಂಡು ಸಾಕ್ತಾ ಇರೋದು, ಸ್ಕೂಲ್ಗೆ ಸೇರಿಸಿರೋದು ಕಾರಣ ಏನು? ಕಾರಣ ಏನೂ ಇಲ್ಲ, ಇಷ್ಟೇ. ನಿನ್ನ ಮಗನ ಅವನೆಲ್ಲ ಪೆದ್ನೋ, ಅವ್ನು ನನಗೇನಕ್ಕೂ ಉಪಯೋಗ ಬರಲ್ಲ. ನೋಡ್ತಾ ಇರೋ, ನನ್ನ ಮಗಳು ಅಂತ ದತ್ತಕ್ಕೆ ತಗೊಂಡಿದ್ದೀನಿ ನಾನು. ಹೆಂಗೆ ಬೆಳೆಸ್ತೀನಿ ಅಂತ ನೋಡ್ತಾ ಇರೋ. ರೌಡಿ ಬೆಳೆಸ್ದಂಗೆ ಬೆಳೆಸ್ತೀನಿ ಅವಳನ್ನ. ಒಂದು ಕಡೆ ಎಜುಕೇಷನ್ನು ಕೊಡಿಸ್ತೀನಿ, ಇನ್ನೊಂದು ಕಡೆ ನಂದು ಬಡ್ಡಿ ವ್ಯವಹಾರನೂ ಅವಳಿಗೆ ಒಪ್ಪಿಸ್ತೀನಿ. ಒಂದು ಸತಿ ಅಲ್ಲೋಗಿ ಆವಾಜ್ ಹಾಕೋರಂದ್ರೆ ದುಡ್ಡಂಗೆ ಮನೆಗೆ ತಂದು ಕೊಡಬೇಕು, ಹಂಗೆ ಬೆಳೆಸ್ತೀನಿ. ನೋಡ್ತಾ ಇರೋ ಅವಳನ್ನ. ಹಾಂ ಎಂಥ ಮನಸ್ಥಿತಿ ನಿಮ್ಮದು? ಅಲ್ಲ, ಅದೇನು ಗಂಡು ಮಗುನ ತಗೊಂಡೋಗಿ ಹೆಣ್ಣು ಮಗುನ ಹಂಗೆ ಬೆಳೆಸ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಇದು ಸರಿನಾ? ಎಂಥದ್ದು ಬೇಡ, ಹಂಗೆಲ್ಲ ಬೆಳೆಸಂಗಿದ್ರೆ ಆ ಮಗು ನಮ್ಮ ಮನೆಗಿರೋದೇ ಬೇಡ. ನೀನು ಹೊರ್ಗಿನ ಪ್ರಪಂಚ ನೋಡಿದ್ಯಾ? ಹಾಂ, ಯಾವುದೂ ಕಮ್ಮಿ ಇಲ್ಲ. ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ. ಏರ್ಪ್ಲೇನ್ ಓಡಿಸ್ತಾರೆ, ಪ್ರತಿಯೊಂದು ಕೆಲಸ. ಆಟೋ ಓಡಿಸ್ತಾರೆ. ನಿಂಗೇನು ಗೊತ್ತಾಗಬೇಕು? ಹೋಗು, ಟಿಫನ್ ಹಾಕೊಂಬೋಗು. ಅವಳನ್ನ ಹೆಂಗೆ ಬೆಳೆಸ್ಬೇಕು ಅಂತ ನನಗೆ ಗೊತ್ತು, ಹೋಗು. ಹಾಗಾದರೆ ಆ ಮಗುನ ನಿಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇದ್ದೀರಾ? ಹಾಂ, ಏನು ಮಾತಾಡ್ತಾ ಇದೆಯಾ ಚಂಚಾ? ಏನು ಮಾತಾಡ್ತಾ ಇದೆಯಾ? ಹಾಂ, ನನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇಲ್ಲ. ನನ್ನ ಮಗು ಅಂತಲೇ ನಾನು ಭಾವಿಸಿ ಅವಳನ್ನ ಬೆಳೆಸ್ತಾ ಇರೋದು. ಹಂಗೆಲ್ಲ ಮಾತಾಡಬೇಡ ನೀನು. ರೌಡಿ ಥರ ಬೆಳೆಸ್ತೀನಿ, ನೋಡ್ತಾ ಇರು ನನ್ನ ಮಗಳನ್ನ. ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ ಬುದ್ಧಿ ಬರಲ್ಲ. ಹೆಂಗೋ ಯಾವುದೋ ಒಂದು ಬದುಕೋಕ್ಕೆ ದಾರಿ ಸಿಕ್ತಲ್ಲ, ಸಾಕು ಬಿಡು. ನಮ್ಗೆ ಯಾರು ಸವಾಸನೂ ಬೇಡ, ನಮ್ಮ ಪಡಕ್ಕೆ ನಾವು ಇಲ್ಲಿ ಬದುಕೋಣ. ಇದೇನು ಇಷ್ಟು ಬೇಗ ಬರ್ತಾವ್ರೆ? ಅದೇನು ಇವತ್ತು ಇಷ್ಟು ಗ್ರೀನ್ ಬಂದ್ಬಿಟ್ರಿ? ಊಟಗಳೆಲ್ಲ ಖಾಲಿ ಆಗೋದು, ಅದಕ್ಕೆ ಬಂದೆ. ನೀನೋಗಿ ಮನ್ಕೋಗು, ನಾನು ಇಲ್ಲೇ ಇರ್ತೀನಿ. ನಾನೇ ಇರ್ತೀನಿ, ನಿಮ್ಮ ಮನೆಗೆ ಹೋಗುವ. ಈಗ ಹೋಗಂದ್ರೆ ಹೋಗ್ಬೇಕು. ನಾನು ನೋಡ್ತಾ ಇದ್ದೀನಿ, ಅವಳು ಹೋದಾಗಿಂದ ಏನು ಮಕ್ಕ ಇಷ್ಟು ತಪ್ಪ ಇಟ್ಕೊಂಡು ಸಪ್ಪಗಿರ್ತೀರಾ? ಏಕ ಸುಮ್ಮನೆ ಅವಳು ಸುದ್ದಿ ಎತ್ತಿ ಮನ್ಸಿಗೆ ನೋವು ಮಾಡಬೇಡ ನೀನು. ಹೋಗಿ ಇಲ್ಲಿಂದ. ಏನು ಅವಳು ಸುದ್ದಿ ಎತ್ತಿದ್ರೆ ನಿಂಗೆ ಮನ್ಸಿಗೆ ನೋವಾತೈತಾ? ಹಾಂ, ಎಂತ ಮಾತಾಡ್ತಾ ಇದೆಯಾ ನೀನು? ಅವಳು ಸುದ್ದಿ ಮಾತಾಡಬೇಡ ನೀನು. ಅವಳು ಸುದ್ದಿ ಮಾತಾಡೋಕ್ಕೂ ನಿಂಗೆ ಹೋಗ್ತಾ ಇಲ್ಲ. ಅಲ್ಲ, ಅಷ್ಟು ದುಡ್ಡು ತಂದು ಕೊಡ್ಲಲ್ಲ. ಇವತ್ತು ನಾವು ಚೆನ್ನಾಗಿದ್ದೀರಂದ್ರೆ ಅವಳೇ ಕಾರಣ ಇದಕ್ಕೆಲ್ಲನೂ. ಅವಳು ದುಡ್ಡು ತಂದು ಕೊಡಿಲ್ಲ ಅಂತಿದ್ರೆ ಅಲ್ಲಿ ಇಲ್ಲಿ ತಿರ್ಕೊಂಡು ತಿನ್ಬೇಕಾಗಿತ್ತು ಅಷ್ಟೇ. ಅದಕ್ಕೆ ತಲೆ ಮೇಲೆ ಮೆರೆಸ್ಬೇಕು ಅಂತೀಯೇನ ಅವಳನ್ನ? ಹಾಂ, ಏನೋ ಅಮ್ಮನ ಮನೆಗೆ ಕುಳಿಸ್ಬಿಟ್ಟು ಏನು ಪಾತ್ರೆ ತೊಳೆದು ನೀರು ಕುಡಿಬೇಕಾಗಿತ್ತಾ ನಾನು ನನ್ನ ಮಗಳು? ಎಂಥ ಮಾತಾಡ್ತಾ ಇದೆಯೋ? ಅಮ್ಮನ ಏನು ತಂದ್ಕೊಡಮ್ಮ ಅಂತ ಕೇಳಿದ್ರಾ? ನೀನು ಬೇಕಾಗಿತ್ತು, ಅವಳು ತಂದ್ಕೊಟ್ಲು. ನೀನು ಸುಮ್ಮನೆ ಏನು ಮಾತಾಡಬೇಡ. ನಡಿ ಮನೆಗೆ ನಡಿ. ನೀನಾ ಈ ಜನ್ಮದಾಗ ಬದಲಾಗಲ್ಲ ಬಿಡು. ಅಯ್ಯೋ, ಸುನಂದಿ ಊಟ ತಿನ್ಲೋ ಇಲ್ಲೋ, ನಾನು ಗ್ಯಾಪ್ಸ್ಕೊಂಡೆ ಅವಳು ಏನು ಕತೆನೋ. ಎಂಥ ಕೆಲಸ ಆಗೋಯ್ತು? ಹಾಂ, ಪಾಪ ನನಗಂತ 2 ಲಕ್ಷ ತಂದ್ಕೊಟ್ಲು. ನಾನು ಏನೋ ಇಬ್ಬರು ಚೆನ್ನಾಗಿರೋಣ ಅಂದ್ಬಿಟ್ಟು ಎಲ್ಲ ಬಂಡವಾಳ ಹಾಕ್ತೆ. ಅವ್ರ ಯಜಮಾನ ಅವನಲ್ಲ, ಬಂದು ಕರ್ಕೊಂಡೆ ಹೊರಟೋದ್ನು. ಅದೇನು ಮಾಡ್ತಾವಳು ಏನು ಕತೆನೋ. ಎಲ್ಲನೋ ಹೋಗ್ಲಿ ಬಿಡು, ಏನು ಮಾಡೋಕ್ಕತ್ತದೆ. ಲೈ ಕಲ್ದಿರ ಮಲ್ಕಳೆ. ಯಾವಾಗ ನೋಡು ಒಬ್ಳೇ ಮಾತಾಡ್ಕೊಂತ ಇರ್ತಾಳೆ. ಮಲ್ಕ. ಇದೇನಿದು ಮನೆಯಲ್ಲೇನು ಚಿಕನ್ ವಾಸನ? ಹಾಂ, ಅದ್ಯಾರು ಮಾಡೋರು ಇಷ್ಟೊತ್ತಿಗೆ? ಬೆಳಗ್ಗೆ ಅವಳು ಕೇಳಿದ್ರೆ ಬಸ್ಸಾರು ಇಟ್ಟು ತೋರಿಸಿದ್ದೀನಿ ಅಂದ್ಲು. ಬಿತ್ರಿ ಇವಳು ಮ್ಯಾಗಿ ಏನು ಬೇಕೋ ಅದೆಲ್ಲ ಮಾಡ್ಕೊಂಡು ಮಿಕ್ತಾಳೆ ನಾನು ಇಲ್ದಿದ್ದಾಗ. ಹಾಂ, ಅಲ್ಲ, ಈ ರಾಧಮ್ಮನ್ಕೇನು ಬರಬಾರ್ದು ಬಂದಿರೋದು? ಎಷ್ಟು ದಿನ ಆಯ್ತು ಆ ಬೆಂಗ್ಳೂರಿಗೆ ಹೋಗಿ? ಅದೇನು ಬತ್ತಳ ಇಲ್ಲ ಅಲ್ಲೇ ಇದ್ದೋತಳ? ಎಷ್ಟಕ್ಕಿತ್ತ ಹೋಗೋದು ಅವಳ ಮನೆ ಹತ್ರಕ್ಕ? ಅಷ್ಟು ಕಾಸನ್ನ ಕಿತ್ಕೊಳ್ಳೋಣ ಅಂತ ನಾನು ಅನ್ಕೊಂಡ್ರೆ ಇವಳೇನು ಬರಂಗೇ ಇಲ್ಲ ಊರಕ್ಕ. ಲೇ, ಏನೇ ಇದು ನಿಂಗೆ ಬರಬಾರ್ದು ಬಂದಿರೋದು? ಅವ್ವ ಏನೇ ಇಷ್ಟು ಬೇಗ ಸಿಂಗಿಗೆ ಮುಂದ್ಕೊಂಡಿದ್ಯಾ? ನಾನು ಅವಳು ಮ್ಯಾಗಿನ ಬೈತಾ ಇದ್ದೀನಿ. ಅಲ್ಲ, ಬೆಳಗ್ಗೆ ಇಟ್ಟು ಕಳಿಸಿ ಬಸ್ಸಾರು ಮಾಡಿದ್ದೀನಿ ಅಜ್ಜಿ ಅಂತ ಬುಂಕದ ಮುಂದೆ ಇದೇನು ಮನೆಗೆ ಚಿಕನ್ ಮಾಡೋಳೆ ವಾಸನೆ ತುಂಬೋಗೋದೆ ಅಂತ. ನಿನ್ನ ಕೆಲಸನೇನೋ ಇದು? ಏನೇ ಇದು? ಎಲ್ಲಿಂದ ಬಂತೆ ಕೋಳಿ ಎಲ್ಲನೂ? ಕಿವಿಡಮ್ಮನವ್ರು ಕೋಳಿಗಳು ಬಂದಿದ್ವು, ಅವ್ನು ಇಟ್ಕೊಂಡು ಸಾರು ಮಾಡಿದೆ. ಅಯ್ಯೋ ನಿನ್ನ ಮಗ ಮುಚ್ಚೋಗ, ನಿನ್ನ ಎದುರು ಬಿತ್ತೋಗ. ನಾನು ಇವತ್ತು ಸೋಮವಾರ ಅಲ್ಲ, ದೀಪ ಹಂಚೋಣ ಅಂದ್ಬಿಟ್ಟು ನೀರು ಹತ್ಕೊಂಬಿಟ್ಟು ಮನೆಗೆಲ್ಲ ಒರೆಸ್ಬಿಟ್ಟು ಆ ರಾಧಮ್ಮನ ಬಂದವಳೆ ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಬರೋಣ ಅನ್ನೋ ಪಟ್ಟಿಗೆ ದೀಪ ಕೂಡ ಅಂಟಿಸಿಲ್ಲ. ಅವಾಗೆ ಮಾಡಿ ಮುಂದಿಕ್ಕೊಂಡು ಕುತ್ಕೊಂಡಿದ್ಯಲ್ಲೇ ವಾರನ ತಿಳಿಯಲ್ಲ ನನಗ ಏನೇ ಬಂದಿರೋದು? ಹಾಂ, ನೀನು ನನ್ನ ಮಗಳೇನೆ ಏನೇ ಈ ಪಾಠಕ್ಕೆ ಬೀಳ್ತಾ ಇದೆಯಾ? ನಿಂಗೇನೋ ಹೋಗೋಕಾಲ ಬಂದದೆ, ಅದಕ್ಕೆ ಈ ಪಾಠಕ್ಕೆ ಬೀಳ್ತಾ ಇರೋದು ನೀನು. ಮ್ಯಾಗಿ ಎಲ್ಲಿ ಬಿದ್ದಿದೆಯೇ? ಅಜ್ಜೆ ನೋಡಿ, ನಿನ್ನ ಮಗಳು ನನ್ನನ್ನು ರೂಮಕ್ಕೆ ಬಾಕ್ಲು ಹಾಕಿರೋದ. ರೂಮಕ್ಕೆ ಹಾಕಿ ಬಾಕ್ಲು ಹಾಕಿದ್ಲು ನಿನ್ನ? ಯಾಕೆ?
ಇವತ್ತು ಸೋಮವಾರ ಏನು ಮಾಡ್ಬೇಡ ಅಂತ ನಾನು ಹೇಳಿದಕ್ಕ ನೀನು ಹೋಗೆಲ್ಲ ಅನ್ಬಿಟ್ಟು ರೂಮಕ್ಕ ಬಾಕ್ಲಾಕೊಳ್ಳೆ ತೆಗಿ ಬಾಜ್ಜಿ ಎಷ್ಟೊತ್ತಾಯ್ತು ನಮ್ಮ ಮಗು ಕಾಲು ಕೂಡ ಕೊಡ್ತಿಲ್ಲ ನಾನು. ಹೌದೇನ ಸುನಂದಿ? ಯಾಕೆ ಅವಳನ್ನ ರೂಮಕ್ಕೆ ಬಾಕ್ಲಾಕಿದ್ದು? ಅಲ್ಲ ಅಲ್ಲಿದ್ದಾಗ ಗೋಪಾಲ್ನ ದಿನಾನು ಒಂದೊಂದು ಅಡ್ಗೆ ಮಾಡಿ ಇಕ್ಕೊಂಡಂಕ ತಿನ್ಕೊಂಡು ಆರಾಮಾಗಿದ್ನಿ ನಾನು. ಏನ್ ಬರ್ಬಾರ್ದು ಬಂದಿರೋದು ನಿಮ್ಕ ನಾನು ಯಾಕೆ ಕರ್ಕೊಂಬಂದಿದ್ದು? ನಾನು ಅವನ ಜೊತೆಗೆ ಇರ್ತಾ ಇದ್ನಲ್ಲ. ಏನೋ ಅಡ್ಗೆ ಮಾಡಕ್ ಹೋದ್ರೆ ಇವತ್ತು ಸೋಮವಾರ ಏನು ಮಾಡ್ಬೇಡ ಅಂತಂದ್ರೆ ಅದಕ್ಕೆ ನಾನು ಬಾಕ್ಲಾಕ್ತೀನಿ ರೂಮಕ್ಕೆ. ಬಿದ್ದಿರ್ಲಿ ಬಿಡು ಅಲ್ಲೇ. ಅಜ್ಜಿ ಬಾಜ್ಜಿ ಬಾಗ್ಲು ತೆಗಿ ಬಾಜ್ಜಿ. ಬನ್ನಿರೇ ನಿಮ್ಮ ಅಕ್ಕ ರೂಮಿಗೆ ಹೋಗ ಬನ್ನಿರು. ಬಾರೆ ಈಚ್ಕ. ಅವಳು ರೂಮಕ್ಕೆ ಬಾಕಲ್ ಹಾಕಿದ್ಲಂತೆ, ಇವಳು ರೂಮಾಗ ಅವಳಂತೆ. ನಾನೇನ್ ಮಾಡ್ಲಿ? ಒಳಗ್ ರೂಮಾಗಿದ್ರೆ ಹಂಗೆ ಬುತ್ತಕ್ಕನ್ ಬಾಕ್ಲು ಹಾಕೊಂಡು ಹೋಗೋಳೆ. ಇಲ್ಲೋಡಜ್ಜಿ ಎಷ್ಟೊಂದು ಮಾಡ್ಕೊಂಡ್ ತಿಂದವಳೆ. ಆ ಕಿವುಡಮ್ಮನ ಕೋಳಿಗೆ ಹಿಡ್ಕೊಂಬಂದವಳೆ. ಕಿವುಡಮ್ಮ ನೀನು ಸುಮ್ಮನೆ ಬಿಡ್ತಾಳ? ಹಾ, ಬೀದಾಗ ನಿಂತ್ಕೊಂಡು ಸಾಪ್ ನಿಕ್ತಾಳೆ ಹೇಳು. ಎಂತೆಂತ ಕೆಲಸ ಮಾಡ್ತಾಳೆ ನೋಡು. ನಮ್ಮ ಅವನಿಗೆ ಬುದ್ಧಿಲ್ಲ, ಹೋಗಿ ಹೋಗಿ ಕರ್ಕೊಂಬಂದ ಅವ್ನ ಮನೆಕ. ಲೇ ನೀನು ಅಲ್ಲಿ ಬಾಮಿಸ್ಕೊಂಡು ನಿಂತ್ಕಳೆ. ಓಹ್ ಅವಳ ಮನೆಗೆ ಅವಳು ಬರ್ತೀರ, ನಿನ್ನೇನು ಇನ್ಯಾರು ಬರ್ತಾರೆ? ಎತ್ಕೊಂಡೋಗಿ ಮಗುನ ಮಲಗಿಸೋಗೆ, ಮಗುನ ಹಾಲು ಕುಡಿಸ್ಬಿಟ್ಟು. ಇಲ್ಲಿ ಮನೆಗೆ ದೊಡ್ಡೋಳು ಅಂತಿಲ್ಲ, ನಾನು ಮಾತಾಡ್ತೀನಿ. ನೀನು ಹೋಗಿ, ನಿನ್ಗೆ ಯಾಕೆ? ಏನೇನ ಮಾಡ್ಕೋಗ್ರೆ ನಂಗೇನಾಗಬೇಕು? ಅಲ್ಲೇ ಏನೇ ಬಂದಿರೋದು ನಿಂಗೆ ಬರಬಾರ್ದು. ಹಾಂ, ಇಷ್ಟಿಷ್ಟು ಮಾಡ್ಕೊಂಡು ಇಕ್ಕೊಂಡಿದ್ಯಾ. ಮುಂದೆ ನಿಂದೇನು ಹೊಟ್ಟೆನೇ ಇಲ್ಲ, ಕನ್ನಂಬಾಡಿ ಕಟ್ಟೆನೆ. ಹಿಂಗೆ ಮಾಡ್ಕೊಂಡು ತಿಂತಾ ಇದ್ರೆ ಸಂಸಾರಗಳು ಉಳಿತಾವೇನೆ? ಮಾವ್ ಏನ್ ನೀನೇ ತಂದ್ಕೊಟ್ಟಿದ್ದೆ ಕೋಳಿನ? ಅದಕ್ಕೆ ಕಿವುಡಮ್ಮನವ್ರ ಕೋಳಿ, ನಿನ್ ಕೋಳಿನೇನಲ್ಲ. ಅಕ್ಕಿ ಮನೆಗೆ ನೋವೇ, ಮಸಾಲೆನೂ ಮನೆಗೆ ನಿದ್ದೆ ತಾನೆ. ಇರು, ನಿಮ್ಮ ಯಜಮಾನ್ ಕೇಳ್ತೀನಿ ಇರು. ಅವನೇ ಸರಿ ನಿಂಗೆ ಪೂಜೆ ಮಾಡಕ್ಕ. ನಮ್ಮ ಮಾತ್ಕೆಲ್ಲ ಮೆದ್ಲಲ್ಲ ನೀನು. ಅವ್ನು ಬರಲಿರು, ಹೇಳ್ತೀನಿ ಇರು. ಹೇಳೋಗು, ನಂಗೇನಾಗಬೇಕು? ನಂಗೇನು ತಿಗ್ಲಿಲ್ಲ. ಯಾವನ ಬರಲಿ ಯಾವನ ಹೋಗ್ಲಿ, ನಂಗೇನಾಗಬೇಕು? ನಾನು ಯಾಕೆ ಕರ್ಕೊಂಡ್ಬಿಡ್ಬೇಕಂತ? ನಾನಲ್ಲಿ ಗೋಪಾಲ್ ಜೊತೆಗೆ ಆರಾಮಾಗಿದ್ನಲ್ಲ. ನಾನೇನು ನಿಮ್ಗೇನು ಬಾಧಿಕ್ತಾ ಇದ್ನಾ? ನನ್ನ ಪಾಡಕ್ಕೆ ನಾನು ಇದ್ನಲ್ಲ. ಇದೆಲ್ಲ ಅಷ್ಟು ಇನ್ನೊಂದ್ಕಿತ ಏನೋ ಒಂದು ಸುದ್ದಿ ಮನೆಗೆ ಎತ್ತಿದಿ ಅಂದರೆ ಪರ್ಕೆ ಮುರಿದೋಗೋರ್ಕು ಹೊಡಿತೀನಿ. ಮಾನ್ಗೆ ಟೆನ್ಸೆ ಮನೆ ಮರ್ಯಾದೆ ಇಲ್ಲೇನ ನಿಂಕ? ಏನೇ ಬಂದಿರೋದು ನಿಂಕ ಬರಬಾರ್ದು. ಈಗ ಮುಂದೊಂದು ಕಾಟ ನಂಗ ಮಾಡೋದು ಮಾಡಿದೀಯ. ಮನ್ಯಾಗ ನೋಡ್ಕೆ ಎಲ್ಲಾರ್ಕು ರೋಷಷ್ಟಕ್ಕೆ ಎಲ್ಲ ಬಕಸ್ಬಿಡ್ಬೇಡ. ಒಬ್ಬಳೆ ಬಕಾಸುರಿ ಹೆಂಗೆ? ನಾನೇ ಕಿಕ್ಲಿ ಮನೆಗೆ ನೋಡ್ಕೆ ಎಲ್ಲಾರ್ಕು ಇರೋದೇ ಇಷ್ಟು ನನ್ನ ಕೇಸಲ್ಲ. ಇನ್ನೆಲ್ಲರಿಗೂ ಇಕ್ಬೇಕಂತೆ. ಇನ್ನೊಬ್ಬ ನೀನು ನಿಮ್ಮ ಕಮಚೋಗ. ಅಜ್ಜಿ ಅಜ್ಜಿ ಏನ ಬಾಕ್ಲಾಗೆ ನಿಂತ್ಕೊಂಡು ಸಾಯ್ತಾ ಇದೆಯಾ? ಒಳಗೆ ಬಂದನ ಸಾಯಿ. ಅದೇನು ಅದೇನು ಹೇಳು. ನನ್ನ ಮಗಳಿಗೆ ನಾಮಕರಣ ಮಾಡಬೇಕು, ದುಡ್ಡು ಕೊಡು. ನಾನೇನು ಪ್ರಿಂಟ್ ಮಿಷಿನ್ ಇಕ್ಕಿದ್ದೀನಿ ಮನೆಗ ಎಲ್ಲರಿಗೂ ದುಡ್ಡು ಕೊಡಕ್ಕ? ಎಲ್ಲಿ ಬಂತ ನಂಗೆ ದುಡ್ಡು? ನೀನು ಅವಾಗ ಸಂಪಾದನೆ ಮಾಡ್ಕೊಂಬಂದು ಕೊಟ್ಟಿದ್ದೆ ನಂಗೆ ಕೊಡಜ್ಜಿ ಕೇಳ್ದಾಗೆಲ್ಲ ಅಂತ. ಅದ್ಯಾಕ ನಮ್ಮ ಅಮ್ಮನಿಗೆ ಮಾತ್ರ 2 ಲಕ್ಷ ಕೊಡ್ತೀಯಾ? ನಮ್ಗೆ ಕೊಡೋಕ್ಕಾಗಲ್ಲ. ಕೊಡಜ್ಜಿ, ನನಗೆ ಬೇಕು ದುಡ್ಡು. ನನ್ನ ಮಗಳಿಗೆ ನಾಮಕರಣ ಮಾಡಬೇಕು. ನೋಡ, ನಾನು ಹಿಡ್ಕೊಂಡು ಕೊಯ್ದ್ರು 1 ರೂಪಾಯಿ ಇಲ್ಲ. ನನ್ನ ಹತ್ರ ದುಡ್ಡಿಲ್ಲ. ಅಷ್ಟೋ ಇಷ್ಟು ಹಂಗೋ ಹಿಂಗೋ ಕೂಡಿಕೊಂಡಿದ್ದು ದುಡ್ಡನ್ನ ಇವಳು ಎದೆ ಮೇಲೆ ಇಕ್ಕೊಂಡ್ಲು. ನನ್ನ ಹತ್ರ ಮಾತ್ರ ದುಡ್ಡು ಕೇಳಬೇಡ ನೀನು. ಓ ಹಂಗೇನು? ಹಂಗೂ ಇಲ್ಲ ಹಿಂಗೂ ಇಲ್ಲ. ಸರಿ ಬಿಡು. ನನ್ನ ಮಗಳನ್ನ ನಾನು ಹೆಂಟನ್ ಕರ್ಕೊಂಡು ದೊಡ್ಡಮ್ಮನವ್ರ ಮನ್ಕೋತೀನಿ. ನೀನು ನಿನ್ನ ಮಗಳೇ ನೆಮ್ಮದಿಗೆ ಇಲ್ಲಿರ್ರಿ. ನಮ್ಮಿಂದ ನಿಮ್ಗೆ ಯಾಕೆ ಬಾಧೆ? ಅಲ್ಲೇ ನಮ್ಮ ದೊಡ್ಡಮ್ಮನ ಯಾವುದೋ ಒಂದು ಬಾದ್ ಬಿದ್ದು ನಾಮಕರಣ ಮಾಡ್ತಾಳೆ. ನೀವು ಕೊಡಲ್ಲಲ್ಲ ದುಡ್ಡು, ಇನ್ಯಾಕ? ತೋಟದಾಗ ಹಂಗೋ ಹಿಂಗೋ ಕೆಲಸ ಮಾಡ್ತಾ ಇದ್ನೆ, ಅದು ಇಲ್ಲ. ಇವಾಗ ನೀವಿಬ್ಬರೇ ಮಾಡಿ ಹೋಗಿ ತೋಟದ ಕೆಲಸ. ಮಾವು ಕೊಡಮ್ಮ ದುಡ್ಡು ಅಂತ ಮಗಳಿಗೆ ನಾಮಕರಣ ಅಂತ ಮಾಡ್ಕೊಂಡ್ಲೆ. ಇನ್ನು ಅಲ್ಲಿ ಅವ್ರ ಮನೆಗೆ ಹೋದ್ರೆ ಇನ್ನು ತೋಟದಾಗ ಯಾಕೆ ಕೆಲಸ ಮಾಡಿರೋ? ನನ್ನ ಕೈಲಿ ಆಗಲ್ಲಮ್ಮ ಕೆಲಸ ಮಾಡಕ್ಕ. ಇದು ಯಾವುದೋ ನಂಗೆ ಹಣೆ ಬರಲೇ, ಯಾವುದೋ ಹಣೆ ಬರ ನಂಗೆ. ಆತು ನೋಡಿದ್ರೆ ಅವಳು ಬೆದರಿಸ್ತಾಳೆ, ಈತು ನೋಡಿದ್ರೆ ನೀನು ಬೆದರಿಸ್ತೀಯಾ. ನಿಮ್ಮ ಅಪ್ಪನ ಮುಚ್ಚು ಕೈಯಾಗಿ ಇಟ್ಕೊಂಬರ್ತಾನೆ. ಯಾವುದೋ ಇದೆಲ್ಲ ಹಣೆ ಬರ ನಂಗೆ. ಇವಾಗ ನೀನು ಕೊಡ್ತೀಯ ಕೊಡಲ್ಲ ಅಷ್ಟು ಹೇಳು. ನಾನು ದೊಡ್ಡಮ್ಮನವ್ರು ಮನ್ಕೋತೀನಿ. ನನ್ನ ಹೆಂಡ್ರನ್ನ ನನ್ನ ಮಗಳನ್ನ ಕರ್ಕೊಂಡು. ನಿನ್ನ ಎದೆ ಮೇಲೆ ಕುಗ್ತೀನಿ ಬಿಡು. ಹಾಂ ಹಂಗೆ ಬಾ ದಾರಿಕಾ. ಅವಳು ಎಲ್ಲಿಂದ ಮತ್ತೆ ದುಡ್ಡು? ಕೊಡು ಅಂತ ಹೇಳ್ತೀಯಾ? ಎಲ್ಲದೆ ನನ್ನ ಹತ್ರ ದುಡ್ಡು? ನಿನ್ನ ಹತ್ರ ದುಡ್ಡಿರೋದು ನಂಗೆ ತಿಳಿಯೋದು ಬಿಡು. ಯಾಕೆ ಸುಮ್ಮನೆ ಬಾಕಿ ತೊಗೊಂಡು ಬಿಡ್ಕಂತೀಯ?